ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲಿಂಗೆ ಸ್ವಾಗತ. ಇಂದಿನ ಎಪಿಸೋಡ್ ಹಾಗೆ ಇಂದಿನ ಗೆಸ್ಟ್ ನನಗೆ ತುಂಬಾ ಸ್ಪೆಷಲ್. ಎಂತಕ್ಕೆ ಹೇಳ್ರೆ, ಲೋಕಲ್ಲಿ ಸುಮಾರು ಜನ ಸಾಧನೆ ಮಾಡಿದಂಥವು ಹಾಗೆ ಮಾಡ್ತಾ ಇಪ್ಪಂಥವು ಗೈನಕಾಲಜಿಸ್ಟ್ ಸುಮಾರು ಜನ ಇದ್ದವು. ಆದರೆ ಇವು ಎನ್ನ ಪಾಲಿಂಗೆ ದ ಮೋಸ್ಟ್ ಸ್ಪೆಷಲ್ ಪರ್ಸನ್ ಹೇಳಕ್ಕೂ ಎನ್ನ ಗೈನಕಾಲಜಿಸ್ಟ್ ಡಾಕ್ಟರ್ ಚೇತನಾ ಬಿ ಹೇಳಿ. ಆ ಬನ್ನಿ ಅವರ ಹತ್ರ ಮಾತಾಡ್ಸುವ ಅವರ ಕೆಲವೊಂದು ನಮ್ಮ ಸಮಸ್ಯೆಗಾದಿಕ್ಕು ನಮ್ಮ ಹೆಮ್ಮಕ್ಕುಗೆ ಬತ್ತು ಹೇಳುವಂತದ್ದರ ತಿಳ್ಕೊಂಬಂತದ್ದಾದಿಕ್ಕು ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ ಚೇತನಕ್ಕ, ಹೆಂಗಿದ್ದೆ? ನಮಸ್ತೆ. ನಮ್ಮ ಐಡೆಂಟಿಟಿ ಹೇಳ್ರೆ ಇಂಥವರ ಮಗಳು ಇಂಥವರ ಸೊಸೆ ಹೇಳುವ ಐಡೆಂಟಿಟಿ ಕೊಡುವಂತದ್ದು ನಮ್ಮ ಮನೆ. ಹಿಂಗಿಪ್ಪಗ ನಿಂಗಳ ಮನೆ ಹೇಳ್ರೆ ಅಪ್ಪನ ಮನೆ, ಹಾಗೆ ಈಗ ಗಂಡನ ಮನೆ ಎಲ್ಲಿ ಹೇಳಿ ತಿಳಿಸಿಕೊಡುವಿರ? ನನ್ನ ಅಪ್ಪನ ಮನೆ ಬೋಳಂತಕೋಡಿಯಲ್ಲಿ, ಮತ್ತೆ ಮದುವೆ ಆದ್ದು ಅಮ್ಮಂಕಲ್ಲು ಕುಂಬ್ಳೆ ಅಂತಾರೆ. ಅಪ್ಪ ಇಸ್ರೋಯಲ್ಲಿ ISRO ಸ್ಪೇಸ್ ಸೆಂಟರ್ ಅಲ್ಲಿ ಸೈಂಟಿಸ್ಟ್ ಆಗಿತ್ತಿದ್ದವು. ಅಮ್ಮ ಹೌಸ್ ವೈಫ್. ನನಗೊಬ್ಬ ತಮ್ಮ ಇದ್ದ, ಅವ ಇಂಜಿನಿಯರ್. ಹಸ್ಬೆಂಡ್ ಮುರಳಿ ಶಂಕರ್ ಭಟ್ ಹೇಳಿ, ಅವು ಅನಸ್ಥೆಟಿಸ್ಟ್. ಹಂಗೆ ಅತ್ತೆ ಮಾವ ಇಬ್ರುದೇ ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಿ ರಿಟೈರ್ ಆಗಿ. ಎನ್ನ ಕ್ಯೂರಿಯಾಸಿಟಿಗೆ ಕೇಳ್ತಾ ಇದ್ದೆ, ನಿಂಗಳ ಎಜುಕೇಶನ್ ಮಾಡಿದ್ದು ಎಲ್ಲಿ ಹೇಳಿ? ನಾನು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರ್ಲಿ. ಅಪ್ಪ ಕೆಲ್ಸ ಬೆಂಗಳೂರ್ಲಿ ಇದ್ದ ಕಾರಣ ಹಂಗೆ ಅಲ್ಲಿ. ಸ್ಕೂಲ್ ಎಲ್ಲ ಜ್ಯೋತಿ ಕೇಂದ್ರೀಯ ವಿದ್ಯಾಲಯ ಅಲ್ಲಿ. ಮತ್ತೆ MBBS ಮಾಡಿದ್ದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರ್ಲಿ. ಮತ್ತೆ MBBS ಆಗಿ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಡೆಲ್ಲಿಲಿ ಲೇಡಿ ಹಾರ್ಡಿಂಗ್ ಮೆಡಿಕಲ್ ಕಾಲೇಜ್. ಅದೊಂದು 250 ವರ್ಷ ಹಳೆ ಕಾಲೇಜ್. ಆಕ್ಚುಲಿ ಬ್ರಿಟಿಷರ ಕಾಲದಲ್ಲಿ ಗರ್ಲ್ಸ್ ಎಜುಕೇಶನ್ಗೋಸ್ಕರ ಹೇಳಿ ಕಟ್ಟಿದ ಕಾಲೇಜ್ ಅದು. ಸೊ ಈಗ ಅಲ್ಲಿ MBBS ಆಲ್ ಗರ್ಲ್ಸ್, ಬಾಯ್ಸ್ ಅಲೌಡ್ ಇಲ್ಲ. ಸೊ ಈಗಳು ಹಂಗೆ ಇದ್ದದ್ದು. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಆದಿಕ್ಕಿ ಲಾಸ್ಟ್ ಫೈನಲ್ ಇಯರ್ ಅಲ್ಲಿ ಮದುವೆ ಆಯ್ತು. ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿಕ್ಕಿ ಮತ್ತೆ ಮಂಗ್ಳೂರಿಗೆ ಬಂದದ್ದು ಸೀದಾ. ಈಗ ಸದ್ಯಕ್ಕೆ ಮಂಗ್ಳೂರಲ್ಲಿ ಫಾದರ್ ಮುಲ್ಲಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕೆಲಸ, ಟೀಚಿಂಗ್ ಎರಡು ಮಾಡ್ತಾರೆ. ಜಾಯಿನ್ ಆಗಿದ್ದ 10 ವರ್ಷ. ಈಗ ನೋಡ್ತಾರೆ ಕೂಸುಗೋಕೆ ಈಗ ಕಂಡು ಬಪ್ಪಂತಹ PCOD PCOS ಹೇಳುವ ಒಂದು ಸಮಸ್ಯೆಗೆ ಸುಮಾರಿದ್ದವು. ಈ ಎರಡು PCOD ಆಗಲಿ PCOS ಆಗಲಿ ಎರಡು ಒಂದೆಯ ಅಥವಾ ವ್ಯತ್ಯಾಸ ಹೇಳ್ರೆ ಎಂತರ ಇದೆ? PCOS PCOD ಎಲ್ಲ ಆಕ್ಚುಲಿ ಒಂದೇ. ಬೇಸಿಕಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಹೇಳಿ. ಅದು ನಾವು ಬೇರೆ ಬೇರೆ ಒಂದೇ ಡಿಸೀಸ್ಗೆ ಬೇರೆ ಬೇರೆ ಟೈಪ್ ಹೆಸರು ಇರ್ತಲ್ಲ, ಹಂಗೆ ಅಷ್ಟೇ. ಸೊ ಇದು ರೈಟ್ ಫ್ರಮ್ ಪೀರಿಯಡ್ ಸ್ಟಾರ್ಟ್ ಆದ ವಯಸ್ಸಿಂದ ಒಂದು 40-45 ಇಯರ್ಸ್ ಆ ಏಜ್ ವರೆಗೆ ಕೂಡ ಕಂಟಿನ್ಯೂಸ್ ಆಗಿ ಬಂದುಕೊಂಡಿಪ್ಪಲ್ಲ. ಇದು ಡಿಸೀಸ್ ಹೇಳಿ ಅಲ್ಲ, ಒಂದು ಬಾಡಿಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಪ್ಪ ಕಂಡೀಷನ್ PCOD ಹೇಳಿ ಹೇಳುದು. ನಮ್ಮ ಬಾಡಿ ಎಲ್ಲಾ ಆರ್ಗನ್ಸ್ ಕೆಲಸ ಮಾಡ್ಲೆ ಬ್ರೈನ್ ಇಂದ ಕೆಮಿಕಲ್ಸ್ ರಿಲೀಸ್ ಆಯ್ತು, ಸಿಗ್ನಲ್ ಕೊಡ್ಲೆ. ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ಲ್ಯಾಂಡ್ ಹೇಳಿ ಇಲ್ಲಿ ಒಂದಿರ್ತು. ಸೊ ಅದಕ್ಕೆ ಥೈರಾಯ್ಡ್ ಹಾರ್ಮೋನ್ ಎಲ್ಲ ಸೆಕ್ರೀಟ್ ಮಾಡ್ಲೆ, ಎಷ್ಟು ಸೆಕ್ರೀಟ್ ಮಾಡಬೇಕು, ಯಾವಾಗ ಸೆಕ್ರೀಟ್ ಮಾಡಬೇಕು, ಹಂಗೆಲ್ಲ ಸಿಗ್ನಲ್ ಬಪ್ಪದು ಬ್ರೈನ್ ಅಂದ. ಸೊ PCOS ಬಪ್ಪದು ಬೇಸಿಕಲಿ ಓವರಿ ಹಾರ್ಮೋನ್ ಎಂತ ರಿಲೀಸ್ ಆಯ್ತು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತೆ ಆಂಡ್ರೋಜನ್ಸ್ ಹೇಳಿರ್ತು. ಆಂಡ್ರೋಜನ್ ಹೇಳಿ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಬೇಸಿಕಲಿ ಫಿಮೇಲ್ ಹಾರ್ಮೋನ್ಸ್. ಆಂಡ್ರೋಜನ್ಸ್ ಆಕ್ಚುಲಿ ಮೇಲ್ ಹಾರ್ಮೋನ್ಸ್, ಆದರೆ ಲಿಟಲ್ ಕ್ವಾಂಟಿಟಿಲಿ ಫಿಮೇಲ್ ಬಾಡಿಲಿ ಕೂಡ ಇರ್ತು. ಸೊ ಈ 3 ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆದಪ್ಪಾಗ ಬಪ್ಪ ಕಂಡೀಷನಿಗೆ PCOS ಹೇಳೋದು. ಸೊ ಈ PCOD PCOS ಬಾರದ ಹಂಗೆ ಪ್ರಿವೆನ್ಷನ್ ತಕೊಂಬಲಕ್ಕ? ಖಂಡಿತ ಹೌದು. ಯಾವುದೇ ಪ್ರಾಬ್ಲಮಿಂಗ್ ಪ್ರಿವೆಂಟಿವ್ ಮೆಥಡ್ಸ್ ಇದ್ದೇ ಇರ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹೇಳಿ ಹೇಳ್ತಾವಲ್ಲ, ಹಾಗೆ. ಸೊ ಈ PCOS ಪ್ರಾಬ್ಲಮಿಂಗ್ಗೆ ಬೇಸಿಕಲಿ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿರತ್ತೆ. ಈಗ ಹಿಂದಾಣ ಕಾಲದಲ್ಲಿ ನಮ್ಮ ಅಜ್ಜಿ, ಅಮ್ಮ, ಅತ್ತೆ ಅವರ ಕಾಲಲ್ಲೆಲ್ಲ ಈ PCOS ಇತ್ತಿಲ್ಲ, ಅಷ್ಟಿತ್ತೇ ಇಲ್ಲ. ಈಗ ನಮ್ಮ ಲೈಫ್ ಸ್ಟೈಲ್ ಸೆಡೆಂಟ್ರಿ ಅಪ್ಪಲ್ಲ ಶುರುವಾದಪ್ಪಗ, ಜಂಕ್ ಫುಡ್ ಹೆಚ್ಚಾದಪ್ಪಗ
ಹ್ಮ್ ಪೊಲ್ಯೂಷನ್ ಹೆಚ್ಚಾದಪ್ಪಾಗ ನಮ್ಮ ಫುಡ್ ಇಲ್ಲಿ ಪೆಸ್ಟಿಸೈಡ್ಸ್ ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಈಗ ತುಂಬಾ ಕಾಮನ್ ಆಗಿಬಿಟ್ಟಿದೆ PCOS. ಹ್ಮ್ ಸೊ ಅದಕ್ಕೆ ಪ್ರಿವೆನ್ಷನ್ ಆಸ್ ವೆಲ್ ಆಸ್ PCOS ಬಂದ ಮೇಲೆ ಕೂಡ ಅದರ ಕಂಟ್ರೋಲ್ ಮಾಡ್ಲೆ ಮದ್ದಿಂದ ಹೆಚ್ಚು ನಮ್ಮ ಲೈಫ್ ಸ್ಟೈಲ್ ಸರಿ ಮಾಡೋದು ಮುಖ್ಯ. ಹ್ಮ್ ಲೈಫ್ ಸ್ಟೈಲ್ ಚೇಂಜಸ್ ಎಂತ ಮಾಡ್ಲಿಕ್ಕೆ ಹೇಳಿದ್ರೆ ಕರೆಕ್ಟ್ ಟೈಮಿಂಗ್ಗೆ ಏಳುದು ಹೊರಗುದು ಅದು ಫಸ್ಟ್ ಸ್ಟೆಪ್. ಹ್ಮ್ ನಮ್ಮ ಬಾಡಿಲಿ ಹಾರ್ಮೋನ್ ಸೆಕ್ರೀಷನ್ಗೆ ಸಿಗ್ನಲ್ ಬ್ರೈನ್ ಇಂದ ಬಪ್ಪದೊಳ್ಳಿ ಹೇಳಿದ್ದಲ್ಲ, ಅದಕ್ಕೂ ಹ್ಮ್ ಒಂದು ಪರ್ಟಿಕ್ಯುಲರ್ ರಿದಮ್ ಇದ್ದು ಉದ್ಯಪ್ಪ ಯಾವ ಹಾರ್ಮೋನ್ ಬಿಡುಗಡೆ ಆಯ್ತು, ಈರುಳ್ಳಿ ಯಾವ್ದಾಯ್ತು, ಹಂಗೆ ಅದಕ್ಕೆ ಸರ್ಕಾಡಿನ ರಿದಮ್ ಹೇಳಿ ಹೇಳು. ಸೊ ಆ ಹ್ಮ್ ರಿದಮ್ ಡಿಸ್ಟರ್ಬ್ ಆದ ಕೂಡ್ಲೆ ಎಲ್ಲ ಆಚೀಚೆ. ಸೊ ನಾವು ಉದ್ಯಪ್ಪಗ ಬೇಗ ಹೇಳುದು, ಈರುಳ್ಳಿ ಬೇಗ ಹ್ಮ್ ಹೊರಗುದು, ಅದು ತುಂಬಾ ಇಂಪಾರ್ಟೆಂಟ್. 10-10:30 ಒಳ ಮನಿಗೆ ಆಯ್ತು ಹೆಚ್ಚಾಗಿ. ಹ್ಮ್ ಸೆಕೆಂಡ್ ಥಿಂಗ್ ಎಕ್ಸಸೈಸ್. ಹ್ಮ್ ಎಕ್ಸಸೈಸ್ ಹೇಳಿದ ಕೂಡಲೇ ಜಿಮ್ಮಿಂಗೆ ಹೋಗಿ ಮಾಡಿ ಹೇಳಿ ಅಲ್ಲ, ಒಂದು ಹ್ಮ್ ಅರ್ಧ ಗಂಟೆ 20 ನಿಮಿಷ ಮನೇಲೆ ಎಂತ ಮಾಡ್ಲಿಟ್ಟು ಹೊರ ಹೋಗಿ ವಾಕಿಂಗ್ ಮಾಡುದು ಸಿಂಪಲ್ ಆಗಿ, ಇಲ್ಲ ಸ್ಕಿಪ್ಪಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಎಂತ ಬೇಕಾದ್ರು, ಅಥವಾ ಹೋಗಿ ಆಟ ಆಡುದು ಬ್ಯಾಡ್ಮಿಂಟನ್. ಒಂದು ಅಟ್ಲೀಸ್ಟ್ 20-30 minutes ಡೈಲಿ. ಅಷ್ಟು ಡೈಲಿ ಮಾಡ್ಲಿ ಅಷ್ಟು ಟೈಮ್ ಇಲ್ಲ ಹೇಳಿ ಆದ್ರೆ ಅಟ್ಲೀಸ್ಟ್ 3 to 5 times in a week ಹಾಗೆ. ಹ್ಮ್ ಮತ್ತೆ ಥರ್ಡ್ ಥಿಂಗ್ ಫುಡ್. ಸೊ ಹ್ಮ್ ನಮ್ಮ ಫುಡ್ ಹೆಂಗೆ ಸಾತ್ವಿಕ ಫುಡ್ ಹೇಳಿ ಹೇಳ್ತಲ್ಲ, ಫ್ರೂಟ್ಸ್ ಹ್ಮ್ ವೆಜಿಟೇಬಲ್ಸ್ ಅದೆಲ್ಲ ಹೆಚ್ಚಿಕ್ಕೋದು. ಸೊ ಆದಷ್ಟು ಹ್ಮ್ ಹಾಗೆ ತಕ್ಕೊಂಬೋದು. ಮತ್ತೆ ನಮ್ಮ ಇರುಳಾಣ ಊಟಕ್ಕೂ ಮನಗುವ ಟೈಮಿಂಗ್ ಅಟ್ಲೀಸ್ಟ್ 1.5-2 ಗಂಟೆ ಟೈಮ್ ಕೊಟ್ರೆ ಮನಗುವ ಹ್ಮ್ ಮೊದಲೇ ನಾವು ತಿಂದದೆಲ್ಲ ಕರಗಿಕೊಂಡು ಬಂದರೆ ಅಷ್ಟು ಫ್ಯಾಟ್ ಅಕ್ಯುಮುಲೇಷನ್ ಎಲ್ಲ ಆಗುತ್ತಿಲ್ಲ ಹೇಳಿ ಹಾಗೆ. ಹ್ಮ್ ಮತ್ತೆ ನೆಕ್ಸ್ಟ್ ಈ ರೆಡಿ ಟು ಈಟ್ ಫುಡ್, ಹೀಗೆ ನಾವು ಜಸ್ಟ್ ಪ್ಯಾಕೆಟ್ ತೆಗೆದು ತಿಂಬಂಗಿಪ್ಪ ಫುಡ್, ಅದಲ್ಲಿ ಹ್ಮ್ ಅನ್ವಾಂಟೆಡ್ ಫ್ಯಾಟ್ಸ್ ಮತ್ತೆ ಇನ್ಫ್ಲಮೇಟರಿ ಸಬ್ಸ್ಟೆನ್ಸಸ್, ಪೆಸ್ಟಿಸೈಡ್ಸ್, ಕಲರಿಂಗ್ ಸಬ್ಸ್ಟೆನ್ಸಸ್ ಅದೆಲ್ಲ ಇರ್ತದೆ, ಹ್ಮ್ ಪ್ರಿಸರ್ವೇಟಿವ್ಸ್. ಸೊ ಅದೆಲ್ಲ ಆ ಅಡಿಟಿವ್ಸ್ ಎಲ್ಲ ನಮ್ಮ ಹಾರ್ಮೋನ್ ಡಿಸ್ಟರ್ಬ್ ಮಾಡ್ತದೆ. ಸೊ ಅದರ ಇಂಟೇಕ್ ಕಮ್ಮಿ ಮಾಡ್ತಾ ಹೋಗೋದು. ಫುಲ್ ಬಿಟ್ಟು ಟಿಪ್ಪಲ್ಲಿ ಇಡ್ತಿಲ್ಲ ನಾವು, ಅದು ಬೇಕೇ ಬೇಕೀಗ. ಹಂಗೆ ಹ್ಮ್ ವಾರಕ್ಕೆ ಒಂದು ದಿನ ತಿಂಬೋದು, ಅಥವಾ ವಾರಕ್ಕೆ 2 ದಿನ ಅಂತ ಹೇಳಿ ಫಿಕ್ಸ್ ಮಾಡಿ. ಹೆಚ್ಚು ಶುಗರ್ ಕಂಟೆಂಟ್ ಇದು ಶುಗರಿ ಡ್ರಿಂಕ್ಸ್, ಕೋಲಾ ಮತ್ತೆ ಪ್ಯಾಕೆಟ್ಲಿ ಫ್ರೂಟಿ ಹಂಗಿಪ್ಪದೆಲ್ಲ, ಹ್ಮ್ ಚಾಕ್ಲೇಟ್, ಪೇಸ್ಟ್ರೀಸ್, ಬೇಕರಿ ಐಟಮ್ ಅದೆಲ್ಲ ಹ್ಮ್ ಕಮ್ಮಿ ಮಾಡಿಕೊಂಡು ಬರುತ್ತೆ. ಸೊ ಈ ಅದರೊಟ್ಟಿಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ಮೆಂಟ್. ತುಂಬಾ ಹ್ಮ್ ಟೆನ್ಷನ್ ಮಾಡಿದ ಕೂಡಲೇ ಸ್ಟ್ರೆಸ್ ಹಾರ್ಮೋನ್ಸ್ ಹೇಳಿ ರಿಲೀಸ್ ಆಗುತ್ತೆ, ಅದು ಹ್ಮ್ ಅಗೇನ್ ಎಲ್ಲ ಆರ್ಗನ್ಸಿಗೂ ಪೆಟ್ಟು ಕೊಡ್ತದೆ. ಹ್ಮ್ ಸೊ ಒಂದು 10 ನಿಮಿಷ ದಿನ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮಾಡುದು, ಅದೆಲ್ಲ ಒಂದು ರುಟೀನಿಗೆ ತಪ್ಪಲೆ ಹೆಚ್ಚು ಟೈಮ್ ತೆಕ್ಕೊಳ್ತು, 6 months to 1 year ತೆಕ್ಕೊಳ್ತು. ಆದ್ರೆ ಒಂದ್ಸಲ ರುಟೀನಿಗೆ ಬಂದು ಬಿಟ್ರೆ ಮತ್ತೆ ಹ್ಮ್ ಎಫರ್ಟ್ ಹಾಕಿ ಮಾಡಲೇಬೇಕು ಇಲ್ಲ, ಅದು ಆಟೋಮ್ಯಾಟಿಕಲಿ ನಮ್ಮ ಲೈಫ್ ಸ್ಟೈಲಿಗೆ ಆಡ್ ಆಗಿಬಿಡ್ತು. ಸೊ ಹೀಗೆಲ್ಲ ಮಾಡೋದ್ರಿಂದ ಪ್ರಿವೆನ್ಷನ್ ಮಾಡ್ಲಿಡ್ತು, ಅಥವಾ ಆಲ್ರೆಡಿ ನಮಗೆ PCOD ಪ್ರಾಬ್ಲಮ್ ಇದ್ದರೆ ಅದರ ಕಂಟ್ರೋಲ್ ಮಾಡ್ಲುದೇ. ಹ್ಮ್ ಆ ಇನ್ನದೇ ಸೀರಿಯಸ್ ಆಗಿ ಹೋಪ್ ಅಂದ ಮೊದಲು, ಮೆಡಿಕಲ್ ಸ್ಟೂಡೆಂಟ್ಸ್ ಇದೆ ಬಂಕ್ ಮಾಡ್ತಾವ? ನಿಂಗೆ ಯಾವತ್ತಾದ್ರೂ ಮಾಡಿದ್ದೀರಾ? ಮಾಡ್ತವೆ. ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ ಸ್ಪೆಷಲ್ ಅಲ್ಲ, ಹೌದೇ ಎಲ್ಲ ಸ್ಟೂಡೆಂಟ್ಸ್ ನಂಗೆ. ನಾರ್ಮಲ್ ಕಾಲೇಜ್ ಲೈಫ್ ಹೆಂಗಿತ್ತು ಹಂಗೆ, ಅದ್ರ ಚೂರು ಓದ್ಲೆ ಎಲ್ಲ ಹೆಚ್ಚಿತ್ತು ಹೇಳಿ, ಮತ್ತೆ ಹಾಸ್ಪಿಟಲಿಂಗ್ ಎಲ್ಲ ಹೋಗಿ ಪೇಷಂಟ್ಸ್ ಒಟ್ಟಿಗೆ ಇಂಟ್ರಾಕ್ಷನ್ ಎಲ್ಲ ಇತ್ತು. ಅಲ್ಲದ್ರೆ ಎಲ್ಲ ಕಾಲೇಜ್ ಲೈಫ್ ಅಲ್ಲಿ ಹೆಂಗಿತ್ತು ಹಂಗೆ. ಓಕೆ, ನೆಕ್ಸ್ಟ್ ಏನು ಬರ್ತಾರೆ ಮಿತ್ತಿದ್ದು ಎಂತರ ಹೇಳ್ರೆ, ಈಗಣ ಜನರೇಷನ್ ಫ್ಯಾಮಿಲಿ ಪ್ಲಾನಿಂಗ್, ಮದ್ವೆ ಆಗಿ ಒಂದು 3 ವರ್ಷ ಮಕ್ಕ ಬೇಡ ಅಥವಾ 4 ವರ್ಷ ಮಕ್ಕ ಬೇಡ, ಹಿಂಗಿಪ್ಪ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಇಂದಾಗಿ ಈಗ ಅದು 4 ವರ್ಷ ಕಳೆದ ಮತ್ತೆ ಅದವಕ್ಕೆ ಬಾಬೆಪ್ಪೆಲ್ಲ ಎಫೆಕ್ಟ್ ಆಯ್ತು ಹೇಳಿ ನೀವು ಅನ್ಸುತ್ತಾ? ಹೇಳ್ರೆ ಈಗ ಡಿಲೇ ಅಪ್ಪದು ಹೇಳ್ರೆ ಅವು ಟ್ರೈ ಮಾಡ್ತಾ ಇದ್ದವು ಬಟ್ ಡಿಲೇ ಆಗ್ತಾ ಇದ್ದು ಹೇಳುದು. ಪ್ರೆಗ್ನೆನ್ಸಿ ನಿಂಬಲೆ ತುಂಬಾ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಲೇಡಿಯಲ್ಲಿ ಎಗ್ ಕರೆಕ್ಟ್ ಟೈಮಿಂಗ್ಗೆ ಬೆಳೆದು ರಿಲೀಸ್ ಆಯ್ತು. ರಿಲೀಸ್ ಆದಪ್ಪಾಗ ಎಗ್ಗಿನ ಯೂಟ್ರಸ್ಲಿ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ಇರ್ತದೆ. ಫೆಲೋಪಿಯನ್ ಟ್ಯೂಬ್ ಓವರಿಯಿಂದ ಎಗ್ಗಿನ ಪಿಕಪ್ ಮಾಡಿ ಯೂಟ್ರಸ್ನೊಳಗೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ. ಆ ಟೈಮಲ್ಲಿ ಫಾರ್ಮ್ಸ್ ಬರಕ್ಕೆ ಮೇಲ್ ಪಾರ್ಟ್ನರ್ ಇಂದ, ಅದು ಬಂದು ಟ್ಯೂಬಿಂಗ್ ರೀಚ್ ಆಗಿ ಫರ್ಟಿಲೈಸೇಷನ್ ಆಗಿ ಮತ್ತೆ ಪ್ರೆಗ್ನೆನ್ಸಿ ಆಗ್ತದೆ. ಸೊ ಇದೆಲ್ಲ ಮ್ಯಾಚ್ ಅಪ್ಪಲೆ ಟೈಮಿಂಗ್ ಮ್ಯಾಚ್ ಅಪ್ಪಲೆ ಬೇಸಿಕಲಿ
ಒಂದು ಕಪಲ್ 1 year ಇಡೀ ಟ್ರೈ ಮಾಡ್ಯಾರ ಪ್ರೆಗ್ನೆನ್ಸಿಗೆ. ಮೇ ಬಿ 100 ಕಪಲ್ ಟ್ರೈ ಮಾಡ್ಯಾರ, ಅದಲ್ಲಿ ಬರೀ 15 to 20% ಆಫ್ ದ ಕಪಲ್ಗೆ ಮಾತ್ರ ಪ್ರೆಗ್ನೆನ್ಸಿ ಫಸ್ಟ್ ಅಟೆಂಪ್ಟ್ ಚಾನ್ಸಸ್ ಇತ್ತು ಒಳ್ಳೆ ಆ 1 year ಆಫ್ ಟ್ರೈಂಗ್ ಅಲ್ಲಿ. ಹಾಗೆ ಸೊ ಇಂಪಾರ್ಟೆಂಟ್ ಕನ್ಸಿಡರೇಷನ್ ನಾವು ಕನ್ಸೀವ್ ಅಪ್ ಅಲ್ಲೇ ಟ್ರೈ ಮಾಡುವಾಗ ಫಸ್ಟ್ ಏಜ್ ಏಜ್ ಬೆಸ್ಟ್ ಏಜ್ ಟು ಗೆಟ್ ಪ್ರೆಗ್ನೆಂಟ್ ಇಸ್ ವಿದಿನ್ 30. 20 to 30 is the best time. 20 ಇಂದ ಕಮ್ಮಿ ಇದ್ದರೂ ಬಾಡಿಗೆ ಅಷ್ಟು ಶಕ್ತಿ ಇರ್ತಿಲ್ಲ ಅದೆಲ್ಲ ಪ್ರೆಗ್ನೆನ್ಸಿ ಚೇಂಜಸ್ ಎಲ್ಲ ವಿತ್ಸ್ಟ್ಯಾಂಡ್ ಮಾಡಲಿ. ಆಫ್ಟರ್ ದ ಏಜ್ ಆಫ್ 30 ಲೇಡಿದು ಎಗ್ ಕೌಂಟ್ ಎಲ್ಲ ಕಮ್ಮಿ ಆಗ್ಬೋದು, ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್, ಡಯಾಬಿಟೀಸ್, ಥೈರಾಯ್ಡ್ ಅದೆಲ್ಲ ಬಪ್ಪಲ್ಲಿ ಚಾನ್ಸಸ್ ಇತ್ತು. ಮತ್ತೆ ಬೇರೆ ಕನ್ಸೀವ್ ಅದಕ್ಕೆ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಬಪ್ಪ ಚಾನ್ಸ್ ಇತ್ತು. ಸೊ ಯಂಗರ್ ಏಜ್ ಅಲ್ಲಿ 20 to 30 ಬೆಸ್ಟ್. 30 ಅದಕ್ಕೆ ಅಪ್ಪಲ್ ಆಗಳಿ ಅಂತ ಇಲ್ಲ, ಅಪ್ಪಲಕ್ಕೂ ಆದರೂ ಕೇರ್ಫುಲ್ ಆಗಿ ಎಲ್ಲ ಟೆಸ್ಟ್ ಮಾಡಿಕೊಂಡು ಕನ್ಸೀವ್ ಅಪ್ಪ ಮೊದಲೇ ಫುಲ್ ಒಂದು ಮೆಡಿಕಲ್ ಚೆಕಪ್ ಮಾಡಿ ಹಂಗೆಲ್ಲ ಮಾಡಿ ನೋಡಕ್ಕೆ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಅಂತ ಚೂಸ್ ಮಾಡ್ತು. ಈಗ ಕರೆಂಟ್ಲಿ ಅವೈಲೇಬಲ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಮೇನ್ಲಿ ವಿಮೆನ್ಗೆ ಇರ್ತದೆ. ಮೇಲ್ ಸೈಡ್ ಇಂದ ಜಸ್ಟ್ ಕಾಂಡಮ್ ಮಾತ್ರ. ಸೊ ಫಿಮೇಲ್ ಸೈಡ್ ಇಂದ ಎಂತೆಲ್ಲ ಆಪ್ಷನ್ಸ್ ಇದ್ದೊಳೆ, ಕೆಲವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇದ್ದು, ಇಂಜೆಕ್ಷನ್ಸ್ ಇದ್ದು, ಮತ್ತೆ ಕಾಪರ್ ಟಿ ಹೇಳಿ ಒಂದು ಡಿವೈಸ್ ಯೂಟ್ರಸ್ ನ ಒಳ ಹಾಕುತ್ತು. ಸೊ ಇದೆಲ್ಲ ಮೆಥಡ್ಸ್ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ ಫಾರ್ ಅ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸೊ ಇದೆಲ್ಲ ರಿವರ್ಸಿಬಲ್. ಆ ಪರ್ಟಿಕ್ಯುಲರ್ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದಾರೆ ಅಥವಾ ಕಾಪರ್ ಟಿ ತೆಗೆದರೆ ಅದರ ಆಕ್ಷನ್ ಅಲ್ಲಿಗೆ ಮುಗಿತ್ತು. ಸೊ ಅದರ ಯೂಸ್ ಮಾಡಿದ್ದಕ್ಕೆ ಮಾತ್ರ ಇನ್ನು ಪ್ರೆಗ್ನೆನ್ಸಿ ಡಿಲೇ ಆಗುತ್ತೋಳಿ ಹಾಗೆಂತ ಇಲ್ಲ. ಒಂದ್ ವೇಳೆ ಅದು ಯೂಸ್ ಮಾಡಿದ್ದು ನಿಲ್ಸಿದ ಮತ್ತೆ ಪ್ರೆಗ್ನೆನ್ಸಿ ಅಪ್ಪಲೆ ಟ್ರೈ ಮಾಡಿದಪ್ಪಾಗ ಆಗುತ್ತಾ ಇಲ್ಲ ಹೇಳಿದ್ರೆ ಬೇರೆ ಎಂತಾರು ಕಾರಣ ಇದ್ದಾಳಿ ಚೆಕಪ್ ಮಾಡೋದು ಒಳ್ಳೇದು. ಅದರಿಂದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಇಂದಾಗಿ ಎಂತ ಫರ್ದರ್ ಡಿಲೇ ಆಗುತ್ತಿಲ್ಲ ಯೂಶಲಿ. ಅಂಬಾಗ ಕಾಂಡಮ್ಸಿಂಗು ಸೇಮ್ ಅಪ್ಲೈ ಆಗುತ್ತಲ್ಲ ಎಂತಕ್ಕೆ ಹೇಳ್ರೆ, ಅಫ್ಕೋರ್ಸ್ ನಾವು ಟ್ಯಾಬ್ಲೆಟ್ ತಿಂತಾ ಇದ್ದು ಹೇಳ್ರೆ ಅದ್ರಲ್ಲೂ ಕೆಮಿಕಲ್ ಇರ್ತು. ಸೊ ಅಫ್ಕೋರ್ಸ್ ಕಾಂಡಮ್ ಇಲ್ಲೂ ಕೆಮಿಕಲ್ ಇತ್ತು ಹೇಳುದು ಎಫೆಕ್ಟ್ ಆಯ್ತು ಹೇಳುದು ಒಂದು ಮಿತ್ ಅಲ್ದ ಅಂಬಾಗ. ಕಾಂಡಮ್ ಇಂದು ಮಿತ್ತೆ, ಅದಂದ ಯೂಶಲಿ ಎಂತ ಸೈಡ್ ಎಫೆಕ್ಟ್ ಅಂತ ಆಗುತ್ತಿಲ್ಲ. ಕೆಲವ್ರಿಗೆ ರೇರ್ ಆಗಿ ಕಾಂಡಮಿನ ಮೆಟೀರಿಯಲ್ಗೆ ಅಲರ್ಜಿ ಇತ್ತು. ಹಂಗೆ ಅಲರ್ಜಿ ಇದ್ದರೆ ಕಾಂಡಮ್ ಯೂಸ್ ಮಾಡ್ಲಿರ್ತಿಲ್ಲ ಹೇಳಿ, ಅದರ್ವೈಸ್ ಇಟ್ ಇಸ್ ಅ ಸೇಫ್ ಒನ್. ಈಗ ನಿಂಗೆ ಅದೇ ಆಲ್ರೆಡಿ ಹೇಳಿದ್ವಿ ಒಂದು ಫಿಮೇಲಿಂಗೆ 20 to 30 ಏಜಿನ ಒಳ ಆಯ್ಕು ಹೇಳಿ. ಹಿಂಗಿಪ್ಪ ಏಜ್ ರೆಸ್ಟ್ರಿಕ್ಷನ್ ಬಾಯ್ಸಿಂಗು ಇದ್ದ? ಬಾಯ್ಸಿಂಗೆ ನಮ್ಮಷ್ಟು ನ್ಯಾರೋ ರೆಸ್ಟ್ರಿಕ್ಷನ್ ಇಲ್ಲ. ಜೆಂಟ್ಸ್ ಹಂಗೆ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗ್ತು. ಸ್ಪರ್ಮ್ ಕೌಂಟ್, ಮೊಟಿಲಿಟಿ, ಕ್ವಾಲಿಟಿ ಮೋರ್ ದನ್ ಕೌಂಟ್, ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗ್ತು. ಸೊ ಫಾದರ್ ಇಂದು ಏಜ್ ಅಥವಾ ಮದರ್ ಇಂದು ಏಜ್ ಹೆಚ್ಚಾಗ್ತಾ ಇದ್ದಂಗೆ ಬೇಬಿಲಿ ಕೆಲವು ಸತಿ ಕ್ರೋಮೋಸೋಮಲ್ ಅನಾಮಲೀಸ್, ಜೆನೆಟಿಕ್ ಡಿಸಾರ್ಡರ್ಸ್ ಬರುವ ಚಾನ್ಸ್ ಹೆಚ್ಚು. ಅದರಲ್ಲಿ ಫಿಮೇಲ್ ಇಂದು ಹೆಚ್ಚು ಮ್ಯಾಟರ್ ಆಗ್ತದೆ. ಅಂಬಗದೆ ನಿಂಗ ಹೇಳಿದೆ ಎಂತ ಕಾಪರ್ ಟಿ ಹಾಕ್ಲಕ್ಕು ಹೇಳಿ. ಕಾಪರ್ ಟಿ ಒಂದು ಬಾಬೆ ಆದ ಮತ್ತೆ ಹಾಕಕ್ಕೂ ಹೇಳಿ ಅನ್ನೆಲ್ಲೋ ಕೇಳಿದ್ದೆ. ಇದು ಅಪ್ಪ ನಿಜವಾಗಿ ಆದ್ರೂ ಹಂಗಿದ್ದ ಅಥವಾ ಹಿಂಗೆ ಶುರುವಣ್ಣ ಬಾಬೆ ಅಪ್ಪನ ಮೊದಲೇ ಕಾಪರ್ ಟಿ ಹಾಕ್ಸೊಂಬಲಕ್ಕ? ಹಾಕುಲಕ್ಕ ಮೊದಲು ಕಾಪರ್ ಟಿ ಫಸ್ಟ್ ಫೈಂಡ್ ಔಟ್ ಮಾಡಿದಪ್ಪಾಗ ಹಂಗೆ ಗ್ರೇಷನ್ ಇತ್ತಿದ್ದವು. ಫಸ್ಟ್ ಬೇಬಿ ಅಪ್ಪ ಮೊದಲೇ ಹಾಕ್ಯಾರೆ ಎಂತ ಯೂಟ್ರಸ್ಗೆ ಪೆಟ್ ಆಗ್ತಾಳೆ ಹಂಗೆಲ್ಲ. ಈಗ ಸುಮಾರು ರಿಸರ್ಚ್ ಎಲ್ಲ ಆಗಿ ಇವನ್ ಅನ್ಮ್ಯಾರಿಡ್ ಪೀಪಲ್ ಕೂಡ ಹಾಕ್ಸುತ್ತವೆ ಔಟ್ಸೈಡ್ ಕಂಟ್ರೀಸ್ ಎಲ್ಲ ಹಂಗೆ. ಸೊ ಬಿಫೋರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಈಗ ಸಪೋಸ್ ಎಜುಕೇಶನ್ ಆಗ್ತಾ ಇದ್ದಷ್ಟೇ ಇನ್ನು 3 ವರ್ಷ 4 ವರ್ಷ ಬೇಡ ಬಾ ಹೇಳಿದ್ದಾರೆ ಕಾಪರ್ ಟಿ ಹಾಕಲು ಎಂತ ಆಗ್ತಿಲ್ಲ. ಅದರ ತೆಗೆದು ನೆಕ್ಸ್ಟ್ ಮಂತ್ ಇಲ್ಲೇ ಕನ್ಸೀವ್ ಅಪ್ಪಲೆ ಚಾನ್ಸಸ್ ಇತ್ತು. ಇನ್ನೀಗ ನೆಕ್ಸ್ಟ್ ಬರ್ತಾರೆ ಈಗ ಫಿಮೇಲಿಂಗೆ ತುಂಬಾ ಒಂದು ಎಂತ ಹೇಳುದು ಕ್ಯಾನ್ಸರ್ಸ್ ಎಲ್ಲ ಬರ್ತಾ ಇದ್ದು, ವೆಜೈನಲ್ ಅದಕ್ಕೂ ಅಥವಾ ಈಗ ಬ್ರೆಸ್ಟ್ ಕ್ಯಾನ್ಸರ್ ಹೇಳುವಂತದ್ದೆಲ್ಲ ಬರ್ತಾ ಇದ್ದು. ಇದ್ರ ಆಕ್ಚುಯಲ್ ಕಾಸ್ ಎಂತಾರ? ಯಾವುದೇ ಕ್ಯಾನ್ಸರ್ ಹಿಂಗೆ ಎಕ್ಸಾಕ್ಟ್ ಕಾಸ್ ಹೇಳಿ ಇರ್ತಿಲ್ಲ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಆಕ್ಟ್ ಟುಗೆದರ್ ಟು ರಿಸಲ್ಟ್ ಇನ್ ಕಾಸಿಂಗ್ ಅ ಕ್ಯಾನ್ಸರ್ ಇನ್ ಅ ಪರ್ಟಿಕ್ಯುಲರ್ ಪರ್ಸನ್. ಕೆಲವು ಕ್ಯಾನ್ಸರ್ಸ್ ಹೆರಿಡಿಟರಿ ಇರ್ತು, ಜೀನ್ ರಿಲೇಟೆಡ್. ಇದು ಬ್ರೆಸ್ಟ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್, ಬ್ರೆಸ್ಟ್ ಮತ್ತೆ ಓವರಿ ಈ 2 ಕ್ಯಾನ್ಸರ್ಸ್ ಕೆಲವು ಸತಿ ಫ್ಯಾಮಿಲಿಲಿ
ರನ್ ಆಯ್ಕೊಂಡಿರ್ತು. ಹ್ಮ್ ಸೊ ಹಂಗೆ ಆ, ಸ್- ಆ, ಯ- ಯಾವ್ದು ಇಂಡಿಕೇಶನ್ ಕೊಡ್ತು ಹೇಳ್ಯಾರೆ, ಈಗ ಒಂದು ಫ್ಯಾಮಿಲಿಲಿ ಇಬ್ರಿಂಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು, ಇಲ್ಲ ಹ್ಮ್ ಯಂಗ್ ಏಜ್ ಇಲ್ಲಿ ಬಂತು, ಇಲ್ಲ ಹ್ಮ್ ಬ್ರೆಸ್ಟ್ ಕ್ಯಾನ್ಸರ್ ಮೇಲ್ಸ್ ಇಲ್ಲದೆ ಬಪ್ಪ ಚಾನ್ಸಸ್ ಇತ್ತು. ಸೊ ಹ್ಮ್ ಹಿಂಗೆಲ್ಲ ಕಂಡು ಬಂದಪ್ಪಾಗ ಆ ಪರ್ಟಿಕ್ಯುಲರ್ ಜೀನ್ ಇದ್ದ ಹೇಳಿ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಲಿರ್ತದೆ. ಅದಕ್ಕೆ BRCA ಬ್ರಕಾ ಜೀನ್ ಹೇಳಿ ಹೇಳು. ಹ್ಮ್ ಒಂದ್ ವೇಳೆ ಆ ಜೀನ್ ನಮ್ಮ ಫ್ಯಾಮಿಲಿಲಿ ರನ್ ಆಗ್ತಾ ಇದ್ದು ಒಳ್ಳೆ ಆದರೆ ಅದಕ್ಕೆ ಕ್ಯಾನ್ಸರ್ ಬಾರದಂಗೆ ಪ್ರಿಕಾಷನ್ಸ್ ಕೂಡ ಅವೈಲಬಲ್ ಇತ್ತು. ಸೊ ಒನ್ ಆಫ್ ದ ಹ್ಮ್ ರೀಸನ್ ಇಸ್ ಜೆನೆಟಿಕ್. ಇನ್ನು ಲೇಡೀಸ್ ಅಲ್ಲಿ ಯಾವ ಯಾವ ಕಾಮನ್ ಕ್ಯಾನ್ಸರ್ಸ್ ಬಪ್ಪಲ್ಲ ಚಾನ್ಸ್ ಇದ್ದು ಒಳ್ಳೆ, ಅಪಾರ್ಟ್ ಫ್ರಮ್ ಬ್ರೆಸ್ಟ್, ಯೂಟ್ರಸ್ ನ ಒಳಾಣ ಲೈನಿಂಗ್ ನ ಕ್ಯಾನ್ಸರ್, ಅದಕ್ಕೆ ಎಂಡೋಮೆಟ್ರಿಯಲ್ ಹ್ಮ್ ಕ್ಯಾನ್ಸರ್. ಇನ್ನೊಂದು ಯೂಟ್ರಸ್ ನ ಓಪನಿಂಗ್ ನ ಕ್ಯಾನ್ಸರ್, ಇಟ್ ಇಸ್ ಕಾಲ್ಡ್ ಸರ್ವೈಕಲ್ ಕ್ಯಾನ್ಸರ್. ಹ್ಮ್ ಇನ್ನೊಂದು ಅಂಡಾಶಯ ಓವೇರಿಯನ್ ಕ್ಯಾನ್ಸರ್. ಸೊ ಹ್ಮ್ ಬ್ರೆಸ್ಟ್ ಮತ್ತೆ ಓವೇರಿಯನ್ ಕೆಲವು ಪರ್ಸೆಂಟೇಜ್ ಆಫ್ ಪೀಪಲ್ ಜೆನೆಟಿಕ್ ಇಪ್ಪಲ್ಲ ಚಾನ್ಸ್. ಹ್ಮ್ ಈ ಸರ್ವೈಕಲ್ ಕ್ಯಾನ್ಸರ್ ಹೇಳಿ ಅಂತ ಇದ್ದು, ಅದು ಹ್ಮ್ ಅದಕ್ಕೆ ಒನ್ ಆಫ್ ದ ಕಾಸೇಟಿವ್ ರೀಸನ್ ಒಂದು ವೈರಸ್, ಅದಕ್ಕೆ HPV ಹೇಳಿ ಹೆಸರು ಆ ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹೇಳಿ. ಸೊ ಒನ್ ಹ್ಮ್ ಆಫ್ ದ ರೀಸನ್ ಅದು. ಹ್ಮ್ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರಿಂಗೆ ಅದು ಯೂಶಲಿ ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್. ಯೂಶಲಿ ಪೀರಿಯಡ್ ನಿಂಬಲಪ್ಪಗ ಆ ಟೈಮಲ್ಲಿ ಆ ಏಜ್ ಅಲ್ಲಿ ಬಪ್ಪ ಕ್ಯಾನ್ಸರ್. ಸೊ ಯಾವುದೇ ಕ್ಯಾನ್ಸರಿಂಗ್ ಎಕ್ಸಾಕ್ಟ್ಲಿ ಇದೇ ಕಾರಣ ಹೇಳಿ ಹೇಳಿರ್ತಿಲ್ಲ, ಮಲ್ಟಿಪಲ್ ಕಾರಣಂಗ ಅದರೊಟ್ಟಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಕೆಲವುದು ಕ್ಯಾನ್ಸರ್ಸ್, ಅದೆಲ್ಲ ಸೇರಿ ಕ್ಯಾನ್ಸರ್ ಬಪ್ಪ ಚಾನ್ಸ್. ಆ, ಇದರ ಈ ತರ ಕ್ಯಾನ್ಸರ್ ಬಪ್ಪದರ ಅನ್ನೋದೇ ಪ್ರಿವೆನ್ಷನ್ ಮಾಡ್ಲಿಡೀಗ, ಅಥವಾ ಕ್ಯೂರೇ ಇದಕ್ಕೆ ಇದುವಾ ಹೇಳಿ, ಸೊಲ್ಯೂಷನ್ ಹೇಳಿ. ಪ್ರಿವೆನ್ಷನ್ ಅಗೇನ್ ಇದ್ದು, ಹ್ಮ್ ಈಚ್ ಕ್ಯಾನ್ಸರಿಂಗ್ ಬೇರೆ ಬೇರೆ ಪ್ರಿವೆಂಟಿವ್ ಮೆಥಡ್ಸ್ ಇತ್ತು. ಹ್ಮ್ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರಿಂಗ್ ಫ್ಯಾಮಿಲಿ ಕ್ಯಾನ್ಸರ್ ಇರದೇ ಇರಲಿ, ಹ್ಮ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಳಿ ಹೇಳ್ತವೆ. ಈಗ ಯೂಟ್ಯೂಬ್ ಅಲ್ಲಿ ಬ್ರೆಸ್ಟ್ ಹೌ ಟು ಡೂ ಪರ್ಫಾರ್ಮ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಳಿ ಹಾಕಿರೋ ವಿಡಿಯೋಸ್ ಬತ್ತು. ಸೊ ಹ ಎವ್ರಿ ಲೇಡಿ ಎವ್ರಿ ಮಂತ್ ಒಂದು ದಿನ ಫಿಕ್ಸ್ ಮಾಡಕ್ಕೆ, ಯೂಶಲಿ ಪೀರಿಯಡ್ಸ್ ಕಳೆದ ಮತ್ತೆ ಯಾವ್ದಾದ್ರು ಒಂದು ಸಂಡೇ ಫಿಕ್ಸ್ ಮಾಡಿ ಆ ದಿನ ಹ್ಮ್ ನಮ್ಮ ಬ್ರೆಸ್ಟಿನ ನಾವೇ ಎಕ್ಸಾಮಿನ್ ಮಾಡಿ ನೋಡಿಕೊಳ್ಳಿ, ಹ್ಮ್ ಕನ್ನಡಿ ಮುಂದೆ ನಿಂತು ಅಥವಾ ಮೀವಾಗ ಹಂಗೆ. ಸೊ ಎವ್ರಿ ಹ್ಮ್ ಮಂತ್ ನಾವೇ ಮುಟ್ಟಿ ನೋಡಿಕೊಂಡಪ್ಪಾಗ ಸ್ಮಾಲ್ ಚೇಂಜಸ್ ಇದ್ದರೂ ನಮಗೆ ಗೊತ್ತಾವ. ಹ್ಮ್ ಸೊ ದಟ್ ಈಸ್ ಒನ್ ಆಫ್ ದ ವೇಸ್ ಟು ಡಿಟೆಕ್ಟ್ ಇಟ್ ಅಟ್ ಅ ಅರ್ಲಿಯಸ್ಟ್ ಸ್ಟೇಜ್. ಕ್ಯಾನ್ಸರ್ಲಿ ಹೆಂಗೆ ಹೇಳಿ ಎಷ್ಟು ಅರ್ಲಿ ಡಿಟೆಕ್ಟ್ ಆಗುತ್ತೋ ಅಷ್ಟು ಕ್ಯೂರ್ ರೇಟ್ ಇಂಪ್ರೂವ್ ಆಗುತ್ತೆ. ಸೊ ಹ್ಮ್ ಬ್ರೆಸ್ಟಿಂಗ್ಗೆ ಅದೊಂದಿತ್ತು. ಮತ್ತೆ ಹ್ಮ್ ಸಪೋಸ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಫ್ಯಾಮಿಲಿಲಿ ಆಲ್ರೆಡಿ ಕ್ಯಾನ್ಸರ್ ರಿಸ್ಕ್ ಇದ್ದು ಹಂಗೆಲ್ಲ ಬಂದರೆ ಹ್ಮ್ ಮ್ಯಾಮೋಗ್ರಫಿಯಲ್ಲಿ ಇದ್ದು, ಮ್ಯಾಮೋಗ್ರಫಿ ಹೇಳಿದ್ರೆ ಅದೊಂದು ರೀತಿಯ ಎಕ್ಸ್ರೇ ಬ್ರೆಸ್ಟ್. ಸೊ ಹ್ಮ್ ಆಫ್ಟರ್ ದಿ ಏಜ್ ಆಫ್ 40 ಎವ್ರಿ ಇಯರ್ ಮ್ಯಾಮೋಗ್ರಫಿ ಮಾಡಿ ಫಾಲೋ ಅಪ್ ಮಾಡಲು ಹಂಗೆ. ಹ್ಮ್ ಮತ್ತೆ ನೆಕ್ಸ್ಟ್ ಬಪ್ಪದು ಯೂಟ್ರಸ್ಸಿನ ಒಳಾಣ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಹ್ಮ್ ಇದು ಯೂಶಲಿ ಅದರ ಸಿಂಪ್ಟಮ್ಸ್ ಎಂತ ಹೇಳಿದ್ರೆ ಬ್ಲೀಡಿಂಗ್ ಇಲ್ಲಿ ವೇರಿಯೇಷನ್ ಆಗ್ಬೋದು, ತುಂಬಾ ಹೆವಿ ಬ್ಲೀಡಿಂಗ್ ಆಗ್ಬೋದು. ಹ್ಮ್ ಪೀರಿಯಡ್ಸ್ ಡಿಲೇ ಆಗಿ 2-3 ತಿಂಗಳು ಪೀರಿಯಡ್ ಇರ್ತಿಲ್ಲ, ಸಡನ್ಲಿ ಬ್ಲೀಡಿಂಗ್ ಬಪ್ಪದು ನಿಲ್ತೇ ಇಲ್ಲ, ತಿಂಗಳಾನ್ಗಟ್ಟೆ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗ್ತದೆ. ಹ್ಮ್ ಸೊ ಹಿಂಗೆಲ್ಲ ಅಪ್ಪದು ಯೂಶಲಿ 45 to 50 years ಆ ಏಜ್ ಅಲ್ಲಿ. ಅಂಬಾಗ ಹ್ಮ್ ಎಲ್ಲರಿಗೂ ಇಷ್ಟ ಪೀರಿಯಡ್ ನಿಂಬಲ್ ಆತ ಇಕ್ಕು ಅದಕ್ಕೆ ಹಿಂಗೆಲ್ಲ ಹೋಗ್ತಾ ಇದ್ದು ಹೇಳಿ ಚೆಕಪ್ ಮಾಡದೆ ಸುಮ್ಮನೆ ಕಮ್ಮಿ ಹಾಕೊಳ್ಳಿ ಮನೇಲಿ ಕೂರ್ಕೊ. ಸೊ ಅದು ಹ್ಮ್ ಮಾಡುದು ದೊಡ್ಡ ತಪ್ಪು. ಆಫ್ಟರ್ ದಿ ಏಜ್ ಆಫ್ 40 ಎನಿ ಹೆವಿ ಬ್ಲೀಡಿಂಗ್ ಹ್ಮ್ ಟೆಸ್ಟ್ ಮಾಡಿ ನೋಡಿ. ಹ್ಮ್ ಸೊ ಇದರ ಹೆಂಗೆ ಡಿಟೆಕ್ಟ್ ಮಾಡುದು ಹೇಳಿದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿ ಗರ್ಭಕೋಶದ ಒಳಗೋಡೆ ಥಿಕ್ನೆಸ್ ಎಷ್ಟಿದ್ದೊಳಿ ನೋಡಿ ಒಂದು ಸಣ್ಣ ಹ್ಮ್ ಬಯೋಪ್ಸಿ, ಅದು OPD ಮಾಡ್ಲಿರ್ತು, 1 ನಿಮಿಷಲ್ಲಿ ಮಾಡ್ಲಿರ್ತು. ಅದಕ್ಕೆ ಹ್ಮ್ ಪಿಪ್ಪೆಲ್ ಹೇಳಿ ಹೇಳುದು, ಒಂದು ಸಣ್ಣ ಸ್ಟ್ರಾ ನಂಗಿಪ್ಪದು ಗರ್ಭಕೋಶದ ಒಳ ಹಾಕಿ ಒಂದು ಟೆಸ್ಟ್ ತೆಗೆದು ಹಾಗೆ. ಸೊ ಅಷ್ಟು ಸಿಂಪಲ್ ಟೆಸ್ಟ್ ಇಂದ ಡಿಟೆಕ್ಟ್ ಮಾಡ್ಲಿರ್ತು. ಹ್ಮ್ ನೆಕ್ಸ್ಟ್ ಒನ್ ಸರ್ವೈಕಲ್ ಕ್ಯಾನ್ಸರ್ ಹೇಳಿ. ಸೊ ಹ್ಮ್ ಸರ್ವೈಕಲ್ ಕ್ಯಾನ್ಸರಿಂಗ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಇತ್ತು. ಸೊ ಹ್ಮ್ ಈಗ HPV ವ್ಯಾಕ್ಸಿನ್ ಹೇಳಿ ಈಗ 1-2 ವರ್ಷದಲ್ಲಿ ತುಂಬಾ ಕಾಮನ್ ಆಗಿ ಕೇಳಿ ಹ್ಮ್ ಬರ್ತಾ ಇದೆ ಎಲ್ಲದಕ್ಕೆ. ಸೊ ಹ ಅದು ಈಗ ರೀಸೆಂಟ್ಲಿ ಇಂಡಿಯನ್ ಕಂಪನಿಯೇ ಒಂದು ತಯಾರಿಸಿ. ಹ ಸೊ ಅದರ ಬೆಸ್ಟ್ ಯಾವ ಏಜ್ ಅಲ್ಲಿ ಹಾಕುಲ್ಲ ಹೇಳಿದ್ರೆ ಬೆಸ್ಟ್ ಪ್ರೊಟೆಕ್ಷನ್ 9 to 15 ಆ ಏಜ್ ಅಲ್ಲಿ ಹ್ಮ್ ಹುಡುಗಿಯರಿಗೆ 2 ಡೋಸ್ ಹಾಕಿದ್ರೆ ಅದರ ಪ್ರೊಟೆಕ್ಷನ್ ಬೆಸ್ಟ್ ಬತ್ತು. ಹ್ಮ್ ವ್ಯಾಕ್ಸಿನ್ ತಕೊಂಡ ಮಾತ್ರಕ್ಕೆ ಬತ್ತೇ ಇಲ್ಲ ಅಲ್ಲ, ಬಪ್ಪ ಹ್ಮ್ ಚಾನ್ಸ್ ತುಂಬಾ ಕಮ್ಮಿ ಆಗುತ್ತೋಳಿ ಹಾಗೆ.
ಸಪೋಸ್ ಆ ಏಜ್ ಅಲ್ಲಿ ಮಿಸ್ ಆತು ವ್ಯಾಕ್ಸಿನ್ ತಕೊಂಬಲ್ಲೆ ಹೇಳಿದ್ರೆ ಮತ್ತೆ ತಕೊಂಬಲಕ್ಕು, ಹ್ಮ್ ಆದ್ರೆ 2 ಡೋಸ್ ಬದಲು 3 ಡೋಸ್ ಬೇಕಾಗ್ತದೆ. ಹ್ಮ್ ಸೊ ಅಪ್ ಟು ದ ಏಜ್ ಆಫ್ 26 ಅದರ ವರ್ಕ್ ಎಫಿಕಸಿ ತುಂಬಾ ಒಳ್ಳೇದಿತ್ತು. ಮತ್ತೆ ತಕೊಂಬಲಕ್ಕು 40 ಇಯರ್ಸ್ ಇಂಗು ತಕೊಂಬಲಕ್ಕು, ಆದರೆ ಅದರ ಪ್ರೊಟೆಕ್ಷನ್ ಕೆಪಾಸಿಟಿ ಚೂರು ಕಮ್ಮಿ ಆಗ್ತದೆ. ಹ್ಮ್ ಮತ್ತೆ ಅದು ವ್ಯಾಕ್ಸಿನ್. ಇನ್ನೊಂದು ಸ್ಕ್ರೀನಿಂಗ್ ಟೆಸ್ಟ್ ಹೇಳಿದ್ರೆ ಕ್ಯಾನ್ಸರ್ ಹ್ಮ್ ಬಪ್ಪ ಮೊದಲಾಣ ಸ್ಟೇಜ್ ಅಂತ ಇದ್ದು ಆ ಸ್ಟೇಜ್ ಅಲ್ಲೇ ನಮಗೆ ಕಂಡಿಡಿವಲ್ಲ, ಹ್ಮ್ ಅದಕ್ಕೆ ಪ್ಯಾಪ್ಸ್ಮಿಯರ್ ಹೇಳಿ ಹೆಸರು. ಹ್ಮ್ ಅದುದೇ ಹಂಗೆ ಸಿಂಪಲ್ ಟೆಸ್ಟ್, ನೋ ಬೇನೆಲ್ಲ ಅಂತ ಆಗ್ತಿಲ್ಲ, ಜಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದೆ ಕೆಳಂದ ಒಂದು ಸಣ್ಣ ಸ್ಮಿಯರ್ ತೆಗೋದು ಯೂಟ್ರಸ್ನ ಓಪನಿಂಗ್ ಅದಕ್ಕೆ ಪ್ಯಾಪ್ಸ್ಮಿಯರ್ ಹೇಳೋದು. ಸೊ ಎಲ್ಲ ಹ್ಮ್ ಲೇಡೀಸಿಗೆ ಒನ್ಸ್ ಇನ್ 3 years ಮಾಡಿದ್ರೆ ಒಳ್ಳೇದು. ಆಫ್ಟರ್ ದಿ ಹ್ಮ್ ಏಜ್ ಆಫ್ 20 ಹ್ಮ್ ಟಿಲ್ ದಿ ಏಜ್ ಆಫ್ 60 ಎವ್ರಿ ಹ್ಮ್ 3 years ಮಾಡಿದ್ರೆ ಒಳ್ಳೇದು. ಅದು ಎಲ್ಲ ಆಕ್ಚುಲಿ ಗವರ್ಮೆಂಟ್ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಫ್ರೀ ಆಗಿ ಕೂಡ ಅವೈಲೇಬಲ್ ಇತ್ತು, ಖರ್ಚುದೆ ಮಾಡಕ್ ಹೇಳಿಲ್ಲ. ಹ್ಮ್ ಅದು ಯೂಟ್ರಸ್ ನ ಓಪನಿಂಗ್ ನ ಕ್ಯಾನ್ಸರ್ ಡಿಟೆಕ್ಷನ್ ಪ್ರಿವೆನ್ಷನ್. ಹ್ಮ್ ನೆಕ್ಸ್ಟ್ ಲಾಸ್ಟ್ ಒವೇರಿಯನ್ ಕ್ಯಾನ್ಸರ್. ಹ್ಮ್ ಒವೇರಿಯನ್ ಕ್ಯಾನ್ಸರಿಂಗ್ ಆಕ್ಚುಲಿ ಈವರೆಗೆ ಯಾವುದೇ ಕರೆಕ್ಟ್ ಟೆಸ್ಟ್ ಇಲ್ಲ ಅದರ ಪ್ರಿವೆನ್ಷನ್ಗೆ ಅಥವಾ ಡಿಟೆಕ್ಷನ್ಗೆ. ಹ್ಮ್ ಒಂದ್ ವೇಳೆ ಫ್ಯಾಮಿಲಿಲಿ ಇದ್ದು ಹೇಳಿ ಆದರೆ ಎವ್ರಿ ಇಯರ್ CA-125 ಹೇಳಿ ಒಂದು ಬ್ಲಡ್ ಟೆಸ್ಟ್ ಇದ್ದು ಅದು ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕು. ಹ್ಮ್ ಹಂಗೆ ನೋಡುದಂದ್ರೆ ಓವೇರಿಯನ್ ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ಲಿ. ಆದರೆ ಇನ್ನುದೇ ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡುವ ಟೆಸ್ಟ್ ಹೇಳಿ ಬೈಂದಿಲ್ಲ ಓವರಿಗೆ. ಹ್ಮ್ ಹ್ಮ್. ಇದು ಕ್ಯಾನ್ಸರಿನ ಬಗ್ಗೆ. ಇನ್ನು ಹ್ಮ್ ನಿಂಗ ಕೆಲವು ಏಜ್ ಗ್ರೂಪ್ ಹೇಳಿದೆ, ಈ ಏಜ್ ಗ್ರೂಪ್ ಇಲ್ಲಿ ಕ್ಯೂರ್ ತಕೊಂಡ್ರೆ ಒಳ್ಳೇದು, ಶಾರ್ಟ್ಸ್ ತಕೊಂಡ್ರೆ ಒಳ್ಳೇದು ಹೇಳಿ ಅಲ್ಲ. ಆ, ಈಗ ಕ್ಯಾನ್ಸರ್ ಹೇಳುವಂತದ್ದು 40 ವರ್ಷದ ಮೇಲೆ ಬಪ್ಪದೇ ಜಾಸ್ತಿ ಹೇಳುದು ಹೇಳುವಂತದ್ದಿದ್ದ, ಅಥವಾ ನಾವು ಹಾಂಗಿಪ್ಪ ಒಂದು ಆಲೋಚನೆ ಬಿಟ್ಟು ಪ್ರತಿ ಸರ್ತಿ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂಡು ಬೇಕು ಹೇಳ್ತೀರಾ? ಅದೇ ಕ್ಯಾನ್ಸರ್ ಹೆಚ್ಚಾಗಿ ಈ ಗರ್ಭಕೋಶದ ಕ್ಯಾನ್ಸರ್, ಓವರಿದು, ಸರ್ವಿಕ್ಸ್ ಇದೆಲ್ಲ ಹೆಚ್ಚಾಗಿ 35-40 years ಆದ ಮತ್ತೆ ಬಪ್ಪ ಕ್ಯಾನ್ಸರ್. ಆದರೆ ಹ್ಮ್ ಸಣ್ಣ ವಯಸ್ಸಲ್ಲಿ ಬಪ್ಪಲಾಗಾಳಿ ಅಂತ ಇಲ್ಲ. ಹ ಸೊ ಎಂತದೇ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟ್ ಟೆಸ್ಟ್ ಮಾಡುದಂದ, ನೆಗ್ಲೆಕ್ಟ್ ಮಾಡುವ ಬದಲು ಟೆಸ್ಟ್ ಹ ಮಾಡಿ ನೋಡುವಂದ ಡಿಟೆಕ್ಟ್ ಆಗುವ ಚಾನ್ಸ್ ಇದೆ. ಸೊ ಹ ಫಾರ್ ಎಕ್ಸಾಂಪಲ್ ಒಂದು 15-year-old ಗರ್ಲ್ ಲಾಸ್ಟ್ ಇಯರ್, ಅದು ಚೂರು ಹ್ಮ್ ಹೆಫ್ಟಿ ಹ್ಮ್ ವೆಯ್ಟ್ ಎಲ್ಲ ಹೆಚ್ಚಿದ್ದರದ್ದು. ಸೊ ಅದು ಹ್ಮ್ ರಿಪೀಟೆಡ್ಲಿ ನನಗೆ ತುಂಬಾ ಗ್ಯಾಸ್ ಆಯ್ತು ಹೇಳಿ ಡಾಕ್ಟರ್ ಹತ್ರ ಹ್ಮ್ ಹೋಗಿತ್ತು. ಗ್ಯಾಸ್ಟ್ರಿಕ್ ಹ್ಮ್ ಟ್ಯಾಬ್ಲೆಟ್ ತಕೊಂಡು ಹಂಗೆ 3-4 ತಿಂಗಳು ಹಂಗೆ ಕಳಿಸ್ತು, ಇನ್ನು ಕಮ್ಮಿ ಹ್ಮ್ ಆಯ್ದಿಲ್ಲ. ಹ್ಮ್ ಸೊ ಎಂತಗೆ ಕಮ್ಮಿ ಆಯ್ದಿಲ್ಲ ಹೇಳಿ ಪುನಃ ಹೋದ ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡಿದಪ್ಪಾಗ ಒಂದು ದೊಡ್ಡ ಓವೇರಿಯನ್ ಸಿಸ್ಟ್ ಓ ಸಿಕ್ಕಿತ್ತು. ಹಾಗೆ ಹ ಸೊ ದೊಡ್ಡ ಗಡ್ಡೆ ಹಂಗಿದ್ದಲ್ಲ ಹೇಳಿ ಆಪರೇಷನ್ ಮಾಡಿ ನೋಡಿದಪ್ಪಾಗ ಅದು ಕ್ಯಾನ್ಸರ್ ಹೇಳಿ ಬಂತು. ಹಾಗೆ ಸೊ ಓ ಸಿಂಪಲ್ ಸಿಂಪ್ಟಮ್ ಆಫ್ ಗ್ಯಾಸ್ಟ್ರೈಟಿಸ್ ಕ್ಯಾನ್ ಆಲ್ಸೋ ಬಿ ರಿಲೇಟೆಡ್ ಟು ಸಮಥಿಂಗ್ ಬಿಗ್ ಅಂಡ್ ವರ್ಸ್. ಸೊ ಯಾವುದೇ ಸಿಂಪ್ಟಮ್ ಒಂದು ಕೋರ್ಸ್ ಆಫ್ ಮದ್ದಿಂದ ಕಂಟ್ರೋಲ್ ಆಗ್ತಾ ಇಲ್ಲ ಹೇಳ್ಯಾರೆ, ನೆಗ್ಲೆಕ್ಟ್ ಮಾಡುದಾಗಲಿ ಅಥವಾ ನನಗೆ ಇಂಗ್ಲಿಷ್ ಮದ್ದು ಬೇಡ ಆಯುರ್ವೇದಕ್ಕೆ ಹೋಗುತ್ತೆ, ಆಯುರ್ವೇದ ಬೇಡ ಹೋಮಿಯೋಪತಿಗೆ ಹೋಗುತ್ತೆ ಹೇಳಿ ಒಂದರಿಂದ ಇನ್ನೊಂದಕ್ಕೆ ಸ್ಕಿಪ್ ಆಯ್ಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ಯಾವುದೇ ಹ್ಮ್ ಮದ್ದು ಲಾಯ್ಕಿಲ್ಲ ಹೇಳಿ ಅಲ್ಲ, ಯಾವ್ದಾದ್ರು ತಕೊಳ್ಳಿ, ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಫಾಲೋ ಮಾಡಿ, ಆದರೆ ಒಂದು ಚೂರು ದಿನಲ್ಲಿ ನಿಂಗಳ ಸಿಂಪ್ಟಮ್ ರಿಲೀವ್ ಆಗ್ತಾ ಇಲ್ಲ ಹೇಳಿ ಆದರೆ ಹ್ಮ್ ಹೋಗಿ ಫರ್ದರ್ ಟೆಸ್ಟಿಂಗ್ ಮಾಡೋದು ಮುಖ್ಯ. ಮಾಡಿದಪ್ಪಾಗ ಕಾರಣ ಎಂತ ಸಿಕ್ಕುತ್ತು, ಹಂಗೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೇಕು. ಹ್ಮ್ ಹಂಗೆ ಕೆಲವು ಫ್ಯಾಮಿಲೀಸ್ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ 20-25 years ಹಿಂಗೆ ಡಿಟೆಕ್ಟ್ ಆದ್ದು ಗೊತ್ತಿತ್ತು. ಸೊ ಹ್ಮ್ ಯಾವುದೇ ಏಜ್ ಫುಲ್ ಪ್ರೂಫ್ ಅಲ್ಲ, ಯಾವ ಏಜ್ ಅಲ್ಲಿ ಎಂತ ಬೇಕಾದ್ರೂ ಅಪ್ಪಲ್ಲ. ಮೋಸ್ಟ್ ಹ್ಮ್ ಇಂಪಾರ್ಟೆಂಟ್ ಥಿಂಗ್ ಎಂತ ಹೇಳಿದ್ರೆ ನಮ್ಮ ಸಿಂಪ್ಟಮ್ ತುಂಬಾ ದಿನಕ್ಕೆ ಕಂಟಿನ್ಯೂ ಆಗ್ತಾ ಇದ್ದು ಒಳ್ಳೆಯರಾದ್ರೆ ಫರ್ದರ್ ಟೆಸ್ಟ್ ಮಾಡೋದು ಮುಖ್ಯ ಅಷ್ಟೇ. ಆ, ಇನ್ನು ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಸುಮಾರಷ್ಟು ಇದ್ದು, ಆದರೆ ಆನ್ ಈಗ ಅಡ್ರೆಸ್ ಮಾಡಿದಂತಹದ್ದು ಯಾವ ತರದ್ದು ಹೇಳ್ರೆ ಈಗ ಕಾಮನ್ ಆಗಿ ಕೇಳಿ ಬರ್ತಾ ಇಪ್ಪಂತದ್ದು ಕ್ಯಾನ್ಸರ್ಸ್. ಕೋರ್ಸ್ ಎಲ್ಲರೂ ಸರ್ವಿಕಲ್ ಕ್ಯಾನ್ಸರ್ ಹಿಂಗೆ ಬಪ್ಪಂತಹ
ಇದರ ಕ್ಯೂರ್ ಮಾಡುವ ಇಂಜೆಕ್ಷನ್ ಅಥವಾ ಶಾರ್ಟ್ಸ್ ಪ್ರಿವೆನ್ಷನ್ ಇದಿದೆ ಕೇಳಿ ಬರ್ತಾ ಇದ್ದು. ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಹೇಳಿ ಹಾಗೆ PCOD PCOS ಇದೆ ಕೇಳಿ ಬರ್ತಾ ಇದ್ದು. ಹಾಗೆ ಎನಗೆಂತರ ಹೇಳ್ರೆ ಖಂಡಿತ ಕೇಳಿದಷ್ಟು ಮುಗಿತಿಲ್ಲ. ಆದರೆ ಎನಗೆ ಈ ಒಂದೇ ಎಪಿಸೋಡ್ಲಿ ಎಲ್ಲವನ್ನು ಮುಗಿಸಲೆ ಅನಿಷ್ಟ ಪಡ್ತಿಲ್ಲ. ಹೇಳ್ರೆ ಇದು ನಮಗೆ ಬೇಕಾದಂತದ್ದು ಹೇಳಿ ನನ್ನ ಅನಿಸಿಕೆ. ಹಿಂಗಿಪ್ಪಾಗ ಇಂದ್ರಾಣ ಕೊನೆ ಟಾಪಿಕ್ ಬೇಸಿಕ್ ಇಪ್ಪಂತಹದ್ದು ಕ್ಲೆನ್ಲಿನೆಸ್. ನಾವು ಹೆಮ್ಮಕ್ಕ ಹೇಗೆ ಮೇಂಟೈನ್ ಮಾಡ್ಲಕ್ಕು. ಈಗ ಒಂದು ಪೀರಿಯಡ್ಸ್ ಅಪ್ಪದಾಗಲಿ ಆ ಟೈಮಿಲಿ ಆಗಲಿ ಅಥವಾ ಪೀರಿಯಡ್ಸ್ ಇಲ್ಲದಿಪ್ಪಾಗ ಶೇವಿಂಗ್ ಅಥವಾ ಈ ರೀತಿಯ ಇದ್ರೊಟ್ಟಿಗೆ ಯಾವ ರೀತಿ ಕ್ಲೆನ್ಲಿನೆಸ್ ಹೈಜೀನ್ ಮೇಂಟೈನ್ ಮಾಡ್ಲಕ್ಕು ಹೇಳಿ. ಅದೇ ಆಕ್ಸಿಲರಿ ಹೇರ್, ಪ್ಯೂಬಿಕ್ ಹೇರ್ ಅದೆಲ್ಲ ನ್ಯಾಚುರಲ್. ಅದರ ನೋಡಿ ತುಂಬಾ ಕೂದಲಿದ್ದು ಹೇಳಿ ಅದ್ ಅಸಹ್ಯ ಪಡುದು ಅಥವಾ ಅದು ಅನ್ಹೆಲ್ದಿ, ಅದು ಗಲೀಜ್ ಹಂಗೆಲ್ಲ ಗ್ರೇಸ್ಫುಲ್ ಇಲ್ಲ. ಸೊ ಅದರ ಶೇವ್ ಮಾಡಕ್ಕ ಬೇಡದ ಅದು ಪರ್ಸನಲ್ ಚಾಯ್ಸ್. ಹಿಂಗಾಗಿ ಅದು ಇರಿಟೇಟ್ ಮಾಡ್ತು ಪದ್ರ ಕೊಡ್ತೊಳ್ಳೆ ಶೇವಿಂಗ್ ಇಂದಲೂ ಬೆಟರ್ ಕ್ಲಿಪ್ಪಿಂಗ್ ಹೇಳಿದ್ರೆ ಸಿಸರ್ ತಕೊಂಡು ಕಟ್ ಮಾಡೋದು ಅಷ್ಟೇ. ಶೇವಿಂಗ್ ರಿಪೀಟೆಡ್ಲಿ ಮಾಡಿದ್ರೆ ಎಂತ ಒಳ್ಳೆ ಶೇವಿಂಗ್ ಬ್ಲೇಡ್ ಇಂದ ಸ್ಕಿನ್ ಇಲ್ಲಿ ಸಣ್ಣ ಸಣ್ಣ ಕಟ್ ಆಗುತ್ತಲ್ಲ. ಸೊ ಆ ಕಟ್ಸ್ ಇಂದ ಕೆಲವು ಸತಿ ಇನ್ಫೆಕ್ಷನ್ ಅಪ್ಪ ಚಾನ್ಸ್ ಇರ್ತು, ಅಲರ್ಜಿಕ್ ರಿಯಾಕ್ಷನ್ ಅಪ್ಪ ಚಾನ್ಸ್ ಇರ್ತು. ಸೊ ಮಾಡ್ಲೇ ಆಗವೇ ಹೇಳಿ ಅಲ್ಲ, ಮಾಡುವಾಗ ಒಂದರಿ ಸೋಪ್ ಹಾಕಿ ತೊಳೆದು ಕ್ಲೀನ್ ಮೇಂಟೈನ್ ಮಾಡಿ ರೇಸರ್ ಅಂತ ಯೂಸ್ ಮಾಡ್ತು. ಅದನ್ನು ಕೂಡ ಹಾಗೆ ಶಾರ್ಪ್ ಇದ್ದು ಹೇಳಿ ಒಂದು 10 ಸತಿ ಯೂಸ್ ಮಾಡುದಲ್ಲ, 2 ಸತಿ ಯೂಸ್ ಮಾಡಿ ಅದರ ಇಡಿಕೆ. ಇಲ್ಲದ್ರೆ ಅದಲ್ಲಿಪ್ಪ ಬ್ಯಾಕ್ಟೀರಿಯಾ ನಮಗೆ ಸ್ಕಿನ್ನಿಂಗ್ ಎಂಟರ್ ಆಗಿ ಇನ್ಫೆಕ್ಷನ್ ಅಪ್ಪ ಚಾನ್ಸ್. ಸೊ ಶೇವ್ ಮಾಡಿದ್ರು ತೊಂದರೆ ಇಲ್ಲ, ಅದು ನ್ಯಾಚುರಲಿ ನಮ್ಮ ಬಾಡಿಲಿ ಬಪ್ಪದೆ, ಅದರ ತೆಗೆಯಲೇಬೇಕೇಳಿ ಅಂತ ಇಲ್ಲ. ಈಗ ಡಾಕ್ಟರ್ ಹತ್ರ ಚೆಕಪ್ ಈಗ ಹೋಗ್ತಾರು, ಕೆಲವರು ನಾಚಿಕೆ ಪಡ್ತಾವ, ಅವನು ಕೂದಲ್ ತೆಗದಿಲ್ಲ ಅವನು ಹೆಂಗೆ ಚೆಕಪ್ ಮಾಡಿಸ್ಬೋದು, ಹಂಗೆಲ್ಲ ಎಂತ ಇಲ್ಲ. ಅದರ ಬಗ್ಗೆ ಅಸಹ್ಯ ಪಡಕ್ ಕೇಳಿ. ದಿನ ಬೇಸಿಕ್ ಹೈಜೀನ್ ದಿನ ಇವಾಗ ಸರಿಯಾಗಿ ತೊಳ್ಕೊಂಬೋದು. ಎಂತ ನಾರ್ಮಲಿ ಸೋಪ್ ಯೂಸ್ ಮಾಡ್ತು ಅದನ್ನೇ ಯೂಸ್ ಮಾಡಿ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಂಬೋದು. ಮತ್ತೆ ಈಗೆಲ್ಲ ಮಾರ್ಕೆಟ್ಲಿ ಕಾಣ್ತು ವಜೈನಲ್ ವಾಶ್, ಎವ್ರಿ ಬಾಡಿ ಪಾರ್ಟಿಂಗ್ ಬೇರೆ ಬೇರೆ ವಾಶ್, ಹಂಗೆಲ್ಲ ಎಂತ ಯೂಸ್ ಮಾಡಕ್ ಕೇಳಿಲ್ಲ. ಇದೆಲ್ಲ ಮೋಸ್ಟ್ಲಿ ಮಾರ್ಕೆಟಿಂಗ್ ಥಿಂಗ್ಸ್. ಮೇ ಬಿ ವಜೈನಲ್ ಇನ್ಫೆಕ್ಷನ್ ಇದ್ದೋಳೆ ಆದರೆ ಆ ಟೈಮಲ್ಲಿ ಬೇಕಾದ್ರೆ ಸಿಂಪ್ಟಮ್ಸ್ ರಿಲೀವ್ ಆಪಲ್ಲೇ ವಜೈನಲ್ ವಾಶ್ ಯೂಸ್ ಮಾಡ್ಲಕ್ಕು. ಅಲ್ಲದ್ರೆ ರೆಗ್ಯುಲರ್ಲಿ ವಜೈನಲ್ ವಾಶ್ ಎಲ್ಲ ಯೂಸ್ ಮಾಡಕ್ ಹೇಳಿ ಅಂತ ಇಲ್ಲ, ನಾರ್ಮಲ್ ನೀರು ಸೋಪ್ ಸಾಕು. ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ ಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಯಾವುದೇ ಟೈಪ್ ಆಫ್ ಪ್ಯಾಡ್ ಇರಲಿ, ಕ್ಲಾತ್ ಪ್ಯಾಡ್ ಅಥವಾ ಈ ನಮ್ಮ ಸ್ಟೇ ಫ್ರೀ ಕೈಂಡ್ ಆಫ್ ಪ್ಯಾಡ್ ಇರಲಿ, ಎವ್ರಿ 4 to 6 hours ನಾವು ಚೇಂಜ್ ಮಾಡಲೇಬೇಕು. ಇವನ್ ಒಂದು ಡ್ರಾಪ್ ಬ್ಲಡ್ ಸ್ಟೇನ್ ಆದರೂ ತೊಂದರೆ ಇಲ್ಲ, ಇಡೀ ಪ್ಯಾಡ್ ವೇಸ್ಟ್ ಆಯ್ತು ಅದು ಫುಲ್ ತುಂಬಲಿ ಹೇಳಿ ಕಾಯುವಲ್ಲ, 4 to 6 hours ಒಂದು ಪ್ಯಾಡ್ ಚೇಂಜ್ ಮಾಡಲೇಬೇಕು. ಸೊ ನಾವು ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡೋದಾದ್ರೆ ಅದರ ರ್ಯಾಪ್ ಮಾಡಿ ಡಿಸ್ಪೋಸ್ ಮಾಡ್ತು. ಕ್ಲಾತ್ ಪ್ಯಾಡ್ ಯೂಸ್ ಮಾಡೋದಾದ್ರೆ ಕ್ಲಾತ್ ಪ್ಯಾಡ್ ಯೂಸ್ ಮಾಡ್ಲಕ್ಕು, ಅದು ಆಕ್ಚುಲಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಕೂಡ. ಆದ್ರೆ ಕ್ಲಾತ್ ಪ್ಯಾಡ್ ಯೂಸ್ ಮಾಡುವಾಗ ಮೇನ್ ಥಿಂಗ್ ಅಂತ ಹೇಳಿದ್ರೆ ಅದರ ಹೆಂಗೆ ಕ್ಲೀನ್ ಮಾಡ್ತು. ಇದು ರಿಮೂವ್ ಮಾಡಿದ ಕೂಡಲೇ ಬಿಸಿ ನೀರ್ಲಿ ಲೈಕ್ ಸೋಪ್ ಹಾಕಿ ತೊಳೆದು ಒಣಗ್ಸುದು ತುಂಬಾ ಇಂಪಾರ್ಟೆಂಟ್. ಒಣಗ್ಸುದು ಎಲ್ಲೋ ರೂಮಿನೊಳ ಕತ್ತಲ ಜಾಗದಲ್ಲಿ ಒಣಗ್ಸುದಲ್ಲ ಅಥವಾ ಬಾತ್ರೂಮ್ನೊಳ ಒಣಗ್ಸುದಲ್ಲ, ಬೇರೆ ಬೆಡ್ಶೀಟ್ಲಿ ಒಣಗ್ಸುದು ಇಂಪಾರ್ಟೆಂಟ್. ಬಿಕಾಸ್ ಸನ್ಲೈಟ್ಲಿ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್. ಸೊ ಸನ್ಲೈಟ್ಲಿ ಲೈಕಲ್ಲಿ ಒಣಗುದು ಇಂಪಾರ್ಟೆಂಟ್. ಕ್ಲಾತ್ ಪ್ಯಾಡ್ ಆಗಲಿ ಇಲ್ಲದ್ರೆ ವಸ್ತ್ರ ಮಡ್ಚಿ ಯೂಸ್ ಮಾಡ್ತಲ್ಲ ಅದಾಗಲಿ ಲೈಕಲ್ಲಿ ತೊಳೆದು ಬೆಡ್ಶೀಟ್ಲಿ ಒಣಗ್ಸೋದು ಇಂಪಾರ್ಟೆಂಟ್. ಮತ್ತೆ ಕ್ಲಾತ್ ಪ್ಯಾಡ್ ಅಥವಾ ಬಟ್ಟೆ ಅದಕ್ಕೂ ಒಂದು ಲೈಫ್ ಹೇಳಿದ್ದು, ಒಂದು 6 to 8 ಸತಿ ಯೂಸ್ ಮಾಡಿದ ಮತ್ತೆ ಅದರ ಡಿಸ್ಕಾರ್ಡ್ ಮಾಡುದು ಬೇಡ. ಮೋಸ್ಟ್ ಕನ್ವೀನಿಯಂಟ್ ಅಂತ ಹೇಳಿದ್ರೆ ಈಗ ಮೆನ್ಸ್ಟ್ರಲ್ ಕಪ್. ಸೊ ಮೆನ್ಸ್ಟ್ರಲ್ ಕಪ್ ಫಸ್ಟ್ ಟೈಮ್ ಇನ್ಸರ್ಟ್ ಮಾಡ್ಲೆ ಹೆಂಗ್ ಹೇಳಿ ಅರ್ಥಪ್ಪಲ್ಲೇ 1-2 ಪೀರಿಯಡ್ ಬೇಕಾಗ್ತು, ಆದರೆ ಅದು ಮೋಸ್ಟ್ ಕಂಫರ್ಟಬಲ್, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಕೂಡ. ಅದರಲ್ಲಿ ಚಾನ್ಸಸ್ ಆಫ್ ಅಲರ್ಜಿಕ್ ರಿಯಾಕ್ಷನ್, ಇಚ್ಚಿಂಗ್, ಪ್ಯಾಡ್ ಇಂದ ಕೆಲವರಿಗೆ ರ್ಯಾಶಸ್ ಎಲ್ಲ ಬರ್ತಲ್ಲ, ಅದೆಲ್ಲ ಬಪ್ಪ ಚಾನ್ಸ್ ತುಂಬಾ ಕಮ್ಮಿ. ಈಗ ಮೊದಲೆಲ್ಲ ಮೆನ್ಸ್ಟ್ರಲ್ ಪ್ಯಾಡ್ ಮಗು ಆದ ಮತ್ತೆ ಅಥವಾ ಮದ್ವೆ ಆದ ಮತ್ತೆ ಮಾತ್ರ ಯೂಸ್ ಮಾಡ್ಲಿಕ್ಕೂ ಹಂಗೆಲ್ಲ ಮಿತ್ಸ್ ಇತ್ತು.
ಈಗ ಇವನ್ ಯಂಗ್ಸ್, ಹೈಸ್ಕೂಲ್ ಗರ್ಲ್ಸ್, ಕಾಲೇಜ್ ಗರ್ಲ್ಸ್ ಕೂಡ ಯೂಸ್ ಮಾಡ್ತಾರೆ. ಅದು ಸೇಫ್ಲಿ ಯೂಸ್ ಮಾಡಿ. ಒಂದು ಟಾಪಿಕ್ ಅನ್ಬಿಟ್ಟಿದೆ, ಎಂತರ ಹೇಳ್ರೆ ಪ್ರೆಗ್ನೆಂಟ್ ಆದ ಮತ್ತೆ ಒಂದು ಬಾಬೆ ನಾರ್ಮಲ್ ಆಗಿ ಹೆರ ಬರೇಕು ಹೇಳ್ರೆ ಎಕ್ಸಸೈಸ್ ಹೇಳುವಂತದ್ದು ಎಷ್ಟು ಮುಖ್ಯ ಆಗಿರ್ತು? ಎಕ್ಸಸೈಸ್ ಆಲ್ವೇಸ್ ಮುಖ್ಯವೇ, ಬರೀ ಹ್ಮ್ ಪ್ರೆಗ್ನೆನ್ಸಿಗೆ ಮಾತ್ರ ಅಲ್ಲ, ನಮ್ಮ ಜನರಲ್ ಹೆಲ್ತ್ಗೂ ತುಂಬಾ ಇಂಪಾರ್ಟೆಂಟ್. ಹ ಸೊ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗ್ ಇಂದಲೇ ಮೈಲ್ಡ್ ಫಾರ್ಮ್ ಆಫ್ ಎಕ್ಸಸೈಸ್, ವಾಕಿಂಗ್ ಇರಲಿ, ಹಂಗೆಲ್ಲ ಮಾಡಿಕೊಂಡಿಪ್ಪಲಕ್ಕು. ಆಲ್ರೆಡಿ ಹ್ಮ್ ನಮಗೆ ಯೋಗ ಮಾಡಿ ಅಭ್ಯಾಸ ಇದ್ದರೆ ನಾವು ಹ್ಮ್ ಬೀಳದ್ದಂಗೆ, ಸಡನ್ ಹ್ಮ್ ಬ್ಯಾಲೆನ್ಸ್ ತಪ್ಪಿ ಬೀಳದ್ದಂಗಿಪ್ಪ ಹಾಂಗಿಪ್ಪ ಆಸನ ಎಲ್ಲ ಅವಾಯ್ಡ್ ಹ್ಮ್ ಮಾಡ್ಬೇಕು. ಈಗ ಹ್ಮ್ ನಾರ್ಮಲಿ ಈಸಿಲಿ ಮಾಡುವ ಆಸನಗಳೆಲ್ಲ ಕಂಟಿನ್ಯೂ ಮಾಡಿ. ಹ್ಮ್ ಹೊಸತ್ತಾಗಿ ಆ, ಈಗ ಆಲ್ರೆಡಿ ಎಕ್ಸಸೈಸ್ ಎಲ್ಲ ಲೈಕ್ ಹೆವಿಯಾಗಿ ಮಾಡಿಕೊಂಡಿದ್ದವರು ಅದನ್ನೇ ಕಂಟಿನ್ಯೂ ಮಾಡ್ಲಕ್ಕು. ಪ್ರೆಗ್ನೆನ್ಸಿಲಿ ಯಾವ್ದು ಸೇಫ್ ಅಲ್ಲ ಹೇಳಿ ಡಿಸೈಡ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೇಕು. ಆದ್ರೆ ಹ್ಮ್ ಪ್ರೆಗ್ನೆನ್ಸಿಲಿ ಆಕ್ಟಿವ್ ಇರಕ್ಕೂ ನನಗೆ ನಾರ್ಮಲ್ ಡೆಲಿವರಿ ಆಯ್ಕೊಳ್ಳಿ ಹೊಸತ್ತಾಗಿ ಅಂತಾರು ಶುರು ಮಾಡಿಕೊಂಬಲ್ಲ ಅದು. ಈ ಯೂಟ್ಯೂಬ್ ಎಲ್ಲ ನೋಡಿ ಹೇಳಿ ಹಾಗೆ. ಮತ್ತೆ ಹ್ಮ್ ಇನ್ನು ಪರ್ಟಿಕ್ಯುಲರ್ ಎಕ್ಸಸೈಸಸ್ ಇತ್ತು, ನಮ್ಮ ಪೆಲ್ವಿಕ್ ಬೋನ್ಸ್ನೆಲ್ಲ ಲೂಸ್ ಮಾಡ್ಲೆ, ಪೆಲ್ವಿಕ್ ಹ್ಮ್ ಸ್ಪೇಸಿನ ಅಗಲ ಮಾಡ್ಲೆ, ಎಲಾಸ್ಟಿಸಿಟಿ ಎಲ್ಲ ಹೆಚ್ಚು ಮಾಡ್ಲೆ. ಹ್ಮ್ ಸೊ ಫಸ್ಟ್ 3 months ಅಲ್ಲಿ ಯೂಶಲಿ ಹೆವಿ ಎಕ್ಸಸೈಸಸ್ ಅವಾಯ್ಡ್ ಮಾಡಿ ಹೇಳಿ ಹೇಳ್ತಾರೆ. ಅಂತ ಕೇಳಿದ್ರೆ ಪ್ರೆಗ್ನೆನ್ಸಿ ಬೆಳೆದು ಇನ್ನು ಕರೆಕ್ಟ್ ಆಗಿ ಯೂಟ್ರಸ್ಲಿ ಸೆಟಲ್ ಅಪ್ ಅಲ್ಲೇ ಚೂರು ಟೈಮ್ ಬೇಕು. ಸೊ 4 months 5 months ಆನ್ವರ್ಡ್ಸ್ ಸ್ಲೋಲಿ ಎಕ್ಸಸೈಸ್ ಶುರು ಮಾಡ್ಲಿಕ್ಕೆ. ಮತ್ತೆ ಲಾಸ್ಟ್ 4 or 6 weeks ಅಲ್ಲಿ ಪೆಲ್ವಿಕ್ ಗರ್ಡಲಿಂಗ್ ಸ್ಪೆಸಿಫಿಕ್ ಆದ ಎಕ್ಸಸೈಸಸ್ ಅಂತ ಇದ್ದು, ಈಗ ಈ ಬಟರ್ಫ್ಲೈಗಳೆಲ್ಲ ಹೇಳ್ತಲ್ಲ, ಅಥವಾ ನಾವು ಕೆಳ ಕೂದು ಉದ್ದುತ್ತಲ್ಲ ನೆಲಲ್ಲಿ ಕೋಲಿಲ್ಲದೆ ಕೈಲಿ, ಸೊ ಆ ಮೂವ್ಮೆಂಟ್, ಸ್ಕ್ವಾಟಿಂಗ್ ಪೊಸಿಷನ್, ಹಂಗೆ ಹಂಗಿಪ್ಪ ಎಕ್ಸಸೈಸಸ್ ಎಲ್ಲ ಮಾಡ್ಲು. ಜಿಮ್ಮಿಂಗ್ ಹೋಗೋದು ಎಷ್ಟು ಸೇಫ್ ಅಂಬದ? ಜಿಮ್ಮಿಂಗ್ ಅದೇ ಪ್ರೆಗ್ನೆನ್ಸಿಲಿ ಹೊಸತ್ತಾಗಿ ಶುರು ಮಾಡ್ಲಾಕ, ಆಲ್ರೆಡಿ ನಮಗೆ ಹೋಗಿ ಅಭ್ಯಾಸ ಇದ್ದರೆ ಪ್ರೆಗ್ನೆಂಟ್ ಆತುಳಿ ನಿಲ್ಸಕ್ ಕೇಳಿಲ್ಲ, ಕಂಟಿನ್ಯೂ ಮಾಡ್ಲಕ್ಕು. ಅದೇ ಹೆಚ್ಚು ಹೆವಿ ವೇಟ್ ಲಿಫ್ಟಿಂಗ್ ಅದೆಲ್ಲ ಅವಾಯ್ಡ್ ಮಾಡಕ್ಕು. ಮತ್ತೆ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಬ್ಯಾಲೆನ್ಸಿಂಗ್ ಅದು ಕೂಡ ಅವಾಯ್ಡ್ ಮಾಡಿದರೆ ಒಳ್ಳೆದು, ಬೀಳ ಗಾಳಿ. ಓಕೆ ಚೇತನಕ್ಕ, ತುಂಬಾ ವಿಷಯಗಳ ಹೆಂಗೋಗಿ ತಿಳಿಸಿಕೊಟ್ಟಿದೆ. ಹಾಗೆ ಇದೊಂದೇ ಎಪಿಸೋಡ್ ಖಂಡಿತ ಅಲ್ಲ, ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಬೇಕು ಹೇಳಿ ಹೇಳ್ತಾ ಥ್ಯಾಂಕ್ ಯು.